ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಆ ಮನಿ ಪಾಯ ತೆಗಿಯೋ ಮುಂದ ರಿತ್ತಿ ಪ್ರಜ್ವಲ್ ರಿತ್ತಿ ಸಣ್ಣ ಹುಡುಗ ಇನ್ನೂ 18 ವರ್ಷ ಆಗಿಲ್ಲ. ಅವ ಬಂಗಾರ ಹಚ್ಚಿದ್ದನ್ನ ಇದು ನಂದಲ್ಲ ಬಂಗಾರ, ಇದು ಸಮಾಜದ್ದು, ದೈವದ್ದು, ಇದು ಸರ್ಕಾರದ್ದು, ಇದು ತೋಡ್ರಿ ಅಂತೇಳಿ ಕೊಡೋದ್ರ ಮೂಲಕ ಪ್ರಾಮಾಣಿಕತನವ ನಮ್ಮ ಎಲ್ಲ ಅವ್ರ ತಾಯಿ ಅವ್ರ ಅಜ್ಜಿ ಅವನ್ಗೆ ನೀವ್ ಮಾಡಿದ್ ಸರಿ ಐತಿ ಅಂತೇಳಿ ಆಶೀರ್ವಾದ ಮಾಡಿದ್ರು, ಬೆಂಬಲಿಸಿದ್ರು. ಅಂದ್ರೆ ಈ ಪೀಳಿಗೆಗೂ ಸಹಿತ ಅದೇ ಸ್ವಭಾವ, ಅದೇ ಮನಸ್ಸು, ಅದೇ ಊರಿನ ಬಗ್ಗೆ ಅಭಿಮಾನ ಅನ್ನೋದನ್ನ ನಾನು ಈ ಸಂದರ್ಭದೊಳಗೆ ಅತ್ಯಂತ ಧನ್ಯತೆಯಿಂದ ಗಮನಿಸ್ತೇನೆ. ಆ ಕಾರಣಕ್ಕನ ಅವತ್ತ ಸಿದ್ದು ಪಾಟೀಲ್ ಹೇಳಿದ ಕೂಡಲಿನ ಮುಖ್ಯಮಂತ್ರಿ ನಿಮ್ಮ ಪ್ರಜ್ವಲ್ನ ಆ ಕ್ರಮದ ಬಗ್ಗೆ, ಅವನು ತೆಗೆದುಕೊಂಡಂತ ನಿರ್ಣಯದ ಬಗ್ಗೆ, ಅವನು ತೋರಿಸಿರ್ತಕ್ಕಂಥ ಆ ಪ್ರಾಮಾಣಿಕತನದ ಬಗ್ಗೆ ಭಾರಿ ಖುಷಿಯಾಗಿ ಫೋನ್ ಹಚ್ಕೊಡ್ರಿ ಅಂತ ಹೇಳಿ ಆ ಫೋನ್ ಹಚ್ಚಿ ಸಿದ್ದು ಮುಖಾಂತರ ಅವನು ಮಾತಾಡಿ ಅವನ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೇ ಹೇಳಿದ್ರು, ನೀ ದೊಡ್ಡ ಗುಣ ತೋರಿಸಿದ್ಪ, ನಿಮ್ ಊರಿನ ಕಿಮ್ಮತ್ ತಂದೆವು, ನಿಮ್ ಊರಿನ ಕಿಮ್ಮತ್ ತಂದೆವು ಅಂದ್ರೆ ಅಷ್ಟು ಆ ಪ್ರಾಮಾಣಿಕತನ, ಪಾರದರ್ಶಕತೆ ಏನು ಬಾಳ ಇತ್ತು. ಅದ್ರಾಗೇನು ಒಂದು 475 ಗ್ರಾಮ್ ಕೊಟ್ರಿ ಏನಾಯ್ತು ಅಲ್ಲ, ಇಲ್ಲದವರು ಅಷ್ಟು ಪ್ರಮಾಣದ ಕಿಮ್ಮತ್ತಿನ ವಸ್ತುವನ್ನ ದೈವಕ್ಕೆ ಕೊಟ್ರಲ್ಲ, ಸಮಾಜಕ್ಕೆ ಕೊಟ್ರಲ್ಲ, ಸರ್ಕಾರಕ್ಕೆ ಕೊಟ್ರಲ್ಲ, ಅದೇ ದೊಡ್ಡ. ಆ ಮನಸ್ಸು, ಆ ಸಂಸ್ಕೃತಿ ನಿಮ್ಮಲ್ಲಿ ಇರೋದ್ರಿಂದನೇ ಈ ಲಕ್ಕುಂಡಿ ತನ್ನ ಗತವೈಭವವನ್ನ ಮತ್ತೆ ಪಡೆದುಕೊಳ್ತದೆ. ನಾವೀಗ ನಾನು ಸಿ ಪಾಟೀಲ್ ಸಂಕನೂರವರು ಅಲ್ಲೊಂದು ಟೆಂಪಲ್ ನೋಡಕ್ ಹೋಗಿದ್ವಿ, ನಾವು ಜೈನ್ ಬಸ್ತಿ ನೋಡಕ್ ಹೋಗಿದ್ವಿ. ನಮ್ಮನ್ನ ನೋಡಿದಾಗ ಅವ್ರ ಒಂದು 2-3 ಮಂದಿ ಬಾರಿ ಖುಷಿಯಿಂದ ನಗ್ತಿದ್ರು. ನಾವು ಕೇಳಿದ್ವಿ, ನಾವು ಇಂಗ್ಲಿಷ್ನಾಗ ಫ್ರಮ್ ವಾಟ್ ಕಂಟ್ರಿ ಯು ಬಿಲಾಂಗ್ ಅಂತ ಕೇಳಿದ್ವಿ. ನಾವು ಯಾವ ದೇಶಕ್ಕೆ ಸಂಬಂಧಪಟ್ಟಿರಿ ನೀವು ಅಂತೇಳಿ. ಅವಾಗ ಅಮ್ಮ ಹೇಳಿದ್ಲು ಸಿ ಪಾಟೀಲ್ರಿಗೆ, ಐ ಆಮ್ ಫ್ರಮ್ ಇಟಲಿ ಅಂತ. ಇಟಲಿಯವ್ರು ಬರ್ತಾರ, ಜರ್ಮನಿಯವ್ರು ಬರ್ತಾರ, ಫ್ರಾನ್ಸ್ದವ್ರು ಬರ್ತಾರ, ಅಮೆರಿಕಾದವ್ರು ಬರ್ತಾರ. ಇವರೆಲ್ಲ ಯಾಕೆ ಬರ್ತಾರೆ ನಿಮ್ಮೂರಿಗೆ? ನಿಮ್ಮ ಊರಾಗ ರಗಡ ಹಳ್ಳಿ ಆಗಿದ್ದ ಹಾಸಿ ಬರ್ತಾರಲ್ಲ, ಎಲ್ಲ ಬಿಟ್ಟು ನಿಮ್ಮೂರಿಗೆ ಬರುದು ಯಾಕಂದ್ರೆ ನಿಮ್ಮಲ್ಲಿ ಅಂತ ದೊಡ್ಡ ಸಂಪತ್ತಿದೆ, ಶ್ರೀಮಂತಿಕೆ ಇದೆ, ಇತಿಹಾಸ ಇದೆ, ಕಲೆ ಇದೆ. ಬಂಧುಗಳೇ, ಇವತ್ತು ನಾವು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ವಿದ್ಯಾಶಂಕರ್ ಲಿಂಗ ದೇವಾಲಯ, ಸೋಮನಕಟ್ಟಿ ಸೋಮಲಿಂಗೇಶ್ವರ ದೇವಾಲಯ, ಚೌಕಿ ಮಠದ ಈಶ್ವರ ದೇವಾಲಯ, ಅರ್ಧನಾರೀಶ್ವರ ದೇವಾಲಯ, ಕಪ್ಪಚ್ಚರ ಮಠ ಮತ್ತು ಬಾವಿ, ಚಬ್ಬೇರ್ ಬಾವಿ, ಸಿದ್ದರ ಬಾವಿ, ಫಕೀರಸ್ವಾಮಿ ಮಠದ ಬಾವಿ, ಚೌಕಿ ಮಠದ ಬಾವಿ, ಸೋಮನಕಟ್ಟಿ ಸೋಮಲಿಂಗೇಶ್ವರ ಬಾವಿ, ಈ 5 ದೇವಸ್ಥಾನಗಳು, ದೇವಾಲಯಗಳು ಹಾಗೂ 6 ಬಾವಿಗಳನ್ನ ನಾವು ಗುರುತಿಸಿ ಅವನ್ನ ಏನು ಮರೆ ಆಗ್ಯಾವು, ಜಾಲಿ ಬೆಳೆದು ಮರೆ ಆಗ್ಯಾವು, ಮಣ್ಣು ತುಂಬಿ ಮರೆ ಆಗ್ಯಾವು, ಯಾವ್ದೋ ಕಾರಣಕ್ಕೆ ಅಲ್ಲಿ ಹೋಗಾಕ ಬರಂಗಿಲ್ಲ, ಹಂಗ ಮಾಡಿ ಮರೆ ಮಾಡ್ಯಾರ. ಮನಿಯೊಳಗ ಗುಡಿ ಅದಾವು. ಇವೇನದಾವು ಇವನ್ನೆಲ್ಲವನ್ನ ತೆಗೆದು ಆ ಗುಡಿ ನಿಮ್ಮ ಕಣ್ಣಿಗೆ ಕಾಣುವಂಗ, ನಮ್ಮ ಕಣ್ಣಿಗೆ ಕಾಣುವಂಗ, ವಿದೇಶಿಯರ ಕಣ್ಣಿಗೆ ಕಾಣುವಂಗ ಇತಿಹಾಸವನ್ನು ನಾವು ಹೇಳೋ ಹಾಗೆ ಅವುಗಳನ್ನ ನಾವು ಬಿಚ್ಚಿಡ್ತಕ್ಕಂಥ, ಅನಾವರಣ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಈ 101 ಬಾವಿ, 101 ಗುಡಿ ಏನಲ್ಲ ಅವುಗಳನ್ನ ಸಂಪೂರ್ಣವಾಗಿ ಅನಾವರಣ ಮಾಡ್ತಕ್ಕಂಥದ್ದು. ನಿಮಗೆ ಹೇಳ್ತೀನಿ, ಹಂಗೆ ಇತಿಹಾಸ ಅಂದ್ರೆ ಅದು ನಿಧಿ ಹತ್ತದಂಗರಿ. ಇವತ್ತು ನಾವು ಇವೇನು 5 ದೇವಾಲಯ, 5 ಬಾವಿಗೆ ಅಡ್ಡಾಡಕತ್ತೇವಲ್ಲ, ನಾನು ಸಿ ಪಾಟೀಲ್ ಇದ್ದಾಗ ಬಂದು ಹೇಳಿದ್ರು, ಸಿದ್ದು ಪಾಟೀಲ್ ಯಾರನ್ನ ಕರ್ಕೊಂಬಂದವ್ರಲ್ಲ, ಅವ್ರೇನ್ ಹೇಳಿದ್ರು ಅಂದ್ರೆ, ನಮ್ಮೂರಾಗ ಆ 101 ಬಾವಿ, 101 ಗುಡಿ ಇರೋದು ಖರೆ ರೀ, ಅದು ಅಲ್ದನ 63 ಮಠ, 63 ಸಣ್ಣ ಹೊಕ್ಕು ತುಂಬು ಬಾವಿ ಅದಾವು ಅಂತ ಹೇಳ. ಅದು
ಇಲ್ಲಿರೋ ಇತಿಹಾಸಕಾರರಿದ್ದಾರೆ, ದೇವರಾಜ್ ಅವರಿದ್ದಾರೆ, ಆ ಶೇಷಾನಂದ್ ಅಲ್ಲ ಅವರು ಶ್ರೇಜೇಶ್ವರ ಇದ್ದಾರೆ. ಅವರು ಎಲ್ಲರಿಗೂ ಇದೊಂದು ಸವಾಲು. ಇದು 63 ಬಾವಿ 63 ಮಠ ಅಂತಾರಲ್ಲ, ಅದನ್ನು ಸಹಿತ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದನ್ನ ಒಂದ್ ಕಡೆ ಅದರ ಅಧ್ಯಯನದಲ್ಲಿ ಈ 101 ಬಾವಿ 101 ದೇವಾಲಯಗಳನ್ನ ನಾವು ಗುರುತಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಪ್ರಾರಂಭ ಮಾಡ್ತೀವಿ. ಅವತ್ತು ನಾನು ಧ್ವಜಾರೋಹಣ ಮಾಡಿದ ದಿವಸನೇ ಹೇಳಿದ್ದೆ, ನಾವು ಮಾರ್ಚ್ 30 ಒಳಗಾಗಿ 5 ಬಾವಿ 5 ದೇವಸ್ಥಾನಗಳನ್ನ ಅನಾವರಣ ಮಾಡ್ತೀವಿ, ಪೂರ್ಣ ಅನಾವರಣ ಮಾಡ್ತೀವಿ. ಅಷ್ಟರೊಳಗ ಅವುಗಳನ್ನ ಪೂರ್ಣ ಸ್ವಚ್ಛ ಮಾಡಿ ಕಾಣುವಂಗ ಮಾಡಿ ಮಾರ್ಚ್ ಮುಗಿಯೋದ್ರೊಳಗಾಗಿ ಅವನ್ನ ಜನರಿಗೆ ತೋರಿಸಿ, ಅವು ಕೆಲವು ರಿಪೇರಿ ಮಾಡ್ಬೇಕಾಗಿ ಬಂದವು, ದುರಸ್ತಿ ಮಾಡ್ಬೇಕಾಗ್ಯದ, ಕೆಲವು ಪುನರ್ಜೀವನಗೊಳಿಸ್ಬೇಕಾಗ್ಯದ, ಕೆಲವು ಪುನರ್ಜೀವನ ಮಾಡಿಸ್ಬೇಕಾಗ್ಯದ. ಅದಕ್ಕ ಅವನ್ನ ತಕ್ಷಣ ಮಾರ್ಚ್ ಮುಗಿದ ತಕ್ಷಣ ಏಪ್ರಿಲ್ ದಲ್ಲಿ ಅವುಗಳನ್ನು ನಾವು ಪುನರ್ಜೀವನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಕೈಗೆತ್ಕೊಳ್ತೇವೆ ಅನ್ನೋದನ್ನ ಹೇಳೋದ್ರ ಜೊತೆಗೆ, ಈಗ ನಮ್ಮ DC ಅವರ ಸಿಇಒ ಇನ್ಚಾರ್ಜ್ ಸಿಇಒ ಅವರು, ನಾ ಅವ್ರಿಗೆ ಒಂದು ಸೂಚನೆ ಕೊಡ್ತೀನಿ. ಇಲ್ಲಿ ಈಗೇನ್ ನಾವು 5 ಬಾವಿ 5 ಗುಡಿ ಇವಕ್ಕೆ ರಸ್ತೆ ಎಲ್ಲಿಲ್ಲ, ಆ ರಸ್ತೆ ಏನ್ ಬಹಳ ಇಲ್ಲ, ಇದೇನು 10 ಕಿಲೋಮೀಟರ್ ಮಾಡ್ಬೇಕಾಗಿಲ್ಲ. ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಹಣ ಇದೆ, ಆ ಬಡ್ಡಿಯಿಂದ ಬಂದು ಹಣ ಶೇಖರಣೆ ಆಗುತ್ತದಲ್ಲ, ಅಷ್ಟ್ರಾಗ ಕೆಲಸ ಕೈಗೊಳ್ಳಕ ಸಾಧ್ಯ ಐತಿ. ಒಂದ್ ವೇಳೆ ನಿಮಗೇನು ತೊಂದರೆ ಬಂತಂದ್ರೆ ಶಾಸಕರ ನಿಧಿಯೊಳಗೂ ಅದನ್ನ ನೀವು ಅವ್ರನ್ನ ಕೇಳಿ ಪಡ್ಕೋಬಹುದು. ಅದನ್ನ ನೀವು ಹೆಂಗ್ ಮಾಡ್ತಿರೋ ನಿಮಗೆ ಶಾಸಕರಿಗೆ ಬಿಡ್ತೀನಿ. ಅದೇನ್ ಇದ್ದೇ ಇರ್ತದ, ಲಕ್ಕುಂಡಿ ನಿಧಿ ಇದ್ದಂಗ್ರಿ ಅದು. ಮುಂದಿನ 1 ತಿಂಗಳ 1.5 ತಿಂಗಳದೊಳಗ ಇಲ್ಲಿ ಎಲ್ಲೆಲ್ಲಿಗೆ ನಾವು ಹೋಗಿ ಬಂದ್ವಿ ಅಲ್ಲೆಲ್ಲಾ ಕಡೆ ರಸ್ತೆ ಸರಿಯಾಗುವ ಹಾಗೆ ಮಾಡಬೇಕು, ಒಂದು ಗಾಡಿ ಹೋಗಿ ಬರುವಂಗ ಆಗ್ಬೇಕು ಅನ್ನುವಂಥದ್ದನ್ನ ನಿಮಗೆ ಸೂಚನೆ ಕೊಡ್ತೀನಿ. ಅದರ ಜೊತೆಗೇನೆ ನಾನು ನನ್ನ ಪತ್ರಿಕಾ ಮಿತ್ರರಲ್ಲಿ ಕೇಳೋದಕ್ಕೆ ಬಯಸ್ತೇನೆ, ಹಾಗೂ ಅವ್ರಿಗೆ ಅಭಿನಂದಿಸ್ತೇನೆ. ನಾನು ಮೊದಲು, ನೀವು ಬಹಳ ದೊಡ್ಡ ಕೆಲಸ ಮಾಡಿದ್ರಿ. ನಮ್ ಕೆಲವು ವ್ಯತ್ಯಾಸಗಳಿರ್ಬೋದು, ಏನ್ರಿ ಹಿಂಗ್ ಹೇಳಿದ್ರಲ್ಲ ಹಂಗ ಹೇಳಿದ್ರಲ್ಲ, ಹೆಂಗಾರ ಹೇಳ್ರಿ, ನೀವು ಲಕ್ಕುಂಡಿನ ಜಗತ್ತಿಗೆ ತೆಗೆದಿಟ್ರಿ, ನೀವು ದೇಶಕ್ಕೆ ತೆಗೆದಿಟ್ರಿ. ಈಗ ನಮ್ಮನ್ನ CC ಪಾಟೀಲ್ರನ್ನ ವಿಧಾನಸಭೆಯೊಳಗ ಬಂದು ಮಾತಾಡಿಸಿದವ್ರೇ ಇಲ್ಲ, ಆದ್ರೆ ಬಂದವ್ರು ಮಾತಾಡಿಸಿದ್ರು. ಇವತ್ ಮತ್ತೇನು ಸಿಗ್ತಾನ್ರಿ ಅಂತ ಕೇಳ್ತಿದ್ರು. ಅಂದ್ರೆ ಅಷ್ಟು ನೀವು ಕ್ಯೂರಿಯಾಸಿಟಿಯನ್ನ ಡೆವಲಪ್ ಮಾಡಿಸಿದ್ರಿ. ಅದಕ್ಕಾಗಿ ನಾನು ನಮ್ಮ ಸುದ್ದಿ ಮಾಧ್ಯಮದ ಸಂಗಾತಿಗಳಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ. ನಿಮ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ, ನಮ್ಗಿಂತ ದೊಡ್ಡ ಜವಾಬ್ದಾರಿ ಇದೆ. ಸತ್ಯ ಬಹಿರಂಗಪಡಿಸ್ರಿ, ಸತ್ಯ ಬಹಿರಂಗಪಡಿಸ್ರಿ. ತಪ್ಪು ಕಲ್ಪನೆಯನ್ನ ಜನರಲ್ಲಿ ಮೂಡಿಸ್ಬೇಡ್ರಿ. ಅದ್ರಾಗ ಏನ್ ಮಾಡ್ತೀರಿ ನೀವು, ಅವು ಯಾವ ಚಿತ್ರ ಇರ್ತಾವ ತೋರಿಸ್ತೀರಿ, ಅವು ಮೆನ ಮಿಂಚ್ತಾವು, ಇಂಥದ ಸಿಕ್ತ ಕಾಣ್ತದೆ, ಲಕ್ಕೊಂಡಾಗ ಇಂಥದ್ದು ಐತ್ ನೋಡು ಅಂತ ಹಂಗ ಆಗ್ಬಾರ್ದು. ನಾವು ತಗೊಂಡಿವ. ಅದಕ್ಕೆ ನಾನು ಈ ಸತ್ಯವನ್ನ ನೀವು ಎಲ್ಲವನ್ನ ತಿಳಿಸ್ರಿ. ನಾವು ಏನಾರ ಮಾಡ್ಬೇಕಾಗಿದ್ದರೆ ನಮಗೆ ಸಲಹೆ ಕೊಡ್ರಿ. ನಮ್ಮ ದೇಶದ ಹಿತದೃಷ್ಟಿಯಿಂದ, ನಮ್ಮ ಗ್ರಾಮದ ಪ್ರತಿಷ್ಠೆ ಕಾರಣ ನೀವು ನಮಗೆ ಸಹಕರಿಸ್ರಿ. ಇತಿಹಾಸವನ್ನು ಹೆಕ್ಕಿ ತೆಗೆಯೋದಕ್ಕೆ ನಿಮ್ಮ ಪ್ರಯತ್ನ ಬಹಳಷ್ಟು ಅವಶ್ಯ ಇದೆ ಅನ್ನೋದನ್ನ ಹೇಳ್ತಾ, ಮತ್ತೊಮ್ಮೆ ನಾನು ಸುದ್ದಿ ಮಾಧ್ಯಮದವರಿಗೆ ನನ್ನ ಅಭಿನಂದನೆಯನ್ನ ಹೇಳಿ, ಒಂದು ಮಾತು ನಾನು ಸರ್ಕಾರದ ಪರವಾಗಿ ಹೇಳೋದಕ್ಕೆ ಬಯಸ್ತೇನೆ. ಇಂಥ ಎಲ್ಲ ಸಂಶೋಧನಾ ಕೆಲಸದೊಳಗ ಬಹಳಷ್ಟು ಸಂದರ್ಭದೊಳಗ ಹಣಕಾಸು ತೊಂದರೆ ಆಗಿರುತ್ತೆ. ದುಡ್ಡಿಲ್ಲ, ಅದ್ರ ಸಲ ನಿಂತು ಹಿಂಗಾತು ಹಂಗಾತು ಅಂತ ಹೇಳಿ ಇರ್ತದೆ. ನಮ್ಮ ಸರ್ಕಾರದ ಏನು ಬಲವಾದ ಇಚ್ಛೆ ಇದೆ ಅಂದ್ರೆ, ರಾಜಕೀಯ ಇಚ್ಛಾಶಕ್ತಿ ಇದೆ ಅಂದ್ರೆ, ಲಕ್ಕುಂಡಿ ಉತ್ಖನನ ಮಾಡೋದಾಗ್ಲಿ, ಲಕ್ಕುಂಡಿಯಲ್ಲಿ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಮಾಡೋದಾಗ್ಲಿ, ಜನರಿಗೆ ಇದನ್ನ ತೋರಿಸಿ
ಇದರ ಗತವೈಭವವನ್ನು ಮತ್ತೆ ಮರೆಯಿಸುವಂಗೆ ಮಾಡೋದಾಗ್ಲಿ, ಅದಕ್ಕೆ ಯಾವುದೇ ರೀತಿಯಾಗಿ ಹಣಕಾಸು ಕಡಿಮೆ ಆಗದಂಗೆ ನಾವು ನೋಡ್ಕೊತೀವಿ. ಆದ್ರೆ ಲಕ್ಕುಂಡಿ ಅವ್ರದ್ದು ದೊಡ್ಡಸ್ತನ ಇದ್ರೊಳಗೆ ಬಹಳ ದೊಡ್ಡ ಪ್ರಮಾಣದೊಳಗೆ ಬೇಕು. ನಾವು ಸರ್ಕಾರದವರು ನಿಮ್ಗೆ ಏನು ಅನುಕೂಲ ಮಾಡಬೇಕು ಅಂತ ಬರ್ತೀವಿ, ಅವಾಗ ನೀವು ಅಷ್ಟೇ ಬೇಕು ಅನ್ನುವಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಇವತ್ತು ಲಕ್ಕುಂಡಿಯ ಪಂಚ ದೇವಾಲಯಗಳ ಮತ್ತು ಪಂಚ ಬಾವಿಗಳ ಅನಾವರಣ ಕಾರ್ಯಕ್ರಮದಲ್ಲಿ ಇದೊಂದು ಹೊಸ ಹೆಜ್ಜೆ ಇದೆ. ಈ ಹೆಜ್ಜೆಯನ್ನ ದಾಟಿದ ಮೇಲೆ ಇವು 5 ನಿಮ್ಗೆ ಎದ್ದು ಕಾಣಕತ್ತಿದ ಮೇಲೆ ನೆಕ್ಸ್ಟ್ ಫೇಸ್ ನಾನು ಗೂಗೇರಿ ಅವ್ರಿಗೆ ಹೇಳ್ತೀನಿ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ, ನೆಕ್ಸ್ಟ್ ಫೇಸ್ 10 ದೇವಾಲಯ 10 ಬಾವಿ ಅಷ್ಟರೊಳಗೆ ನೀವು ಫೈಂಡ್ ಔಟ್ ಮಾಡಿ ಆ ಕೆಲಸ ನಾವು ಹೆಂಗೆ ತಗೊಂಡು ಗಂಭೀರವಾಗಿ ಹಾಗೆ ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೆ ಕೈ ಮುಗಿದು ನನ್ನ ಮಾತು